ನೀರಲು ಜೊತೆಯಲ್ಲಿ ಧಾರಾವಾಹಿ ಇದೆ ಆಗಸ್ಟ್ 11ನೇ ತಾರೀಕು ಸಂಜೆ 7 ಗಂಟೆಗೆ ಪ್ರಸಾರ ಆಗ್ತಾಯಿದೆ. ಈ ಧಾರಾವಾಹಿಯಲ್ಲಿ ನನ್ನ ಪಾತ್ರ ನಿಮ್ಮೆಲ್ಲರಿಗೂ ಚಿರಪರಿಚಿತೆ. ನಾನು ಅಮೃತ ವರ್ಷಿಣಿ ಧಾರಾವಾಹಿಯಿಂದ ಅಮೃತ ಅನ್ನೋ ಪಾತ್ರದಿಂದ ನೀವೆಲ್ಲರೂ ನನ್ನನ್ನು ಮನೆ ಮಗಳಾಗಿ ಎಕ್ಸೆಪ್ಟ್ ಮಾಡಿದ್ರಿ, ಪ್ರೀತಿ ತೋರಿಸಿದ್ರಿ. ಅದೇ ರೀತಿ ಈಗ ಒಂದು ವಿಭಿನ್ನವಾದಂಥ ಪಾತ್ರದಲ್ಲಿ ನಾನು ನಿಮ್ಮ ಮುಂದೆ ಕಾಣಿಸ್ಕೊಳ್ತಾ ಇದ್ದೀನಿ, ಅದು ಊರ್ಮಿಳಾ ಆಗಿ. ಸೊ ನೆಗೆಟಿವ್ ಅಂತ ಅನ್ಕೋಬೋದು, ಆದರೆ ನೆಗೆಟಿವ್ ಅಲ್ಲ. ನೀವು ಫಸ್ಟ್ ಎಪಿಸೋಡಿಂದ ನೋಡಬೇಕು. ಸೊ ಫಸ್ಟ್ ಎಪಿಸೋಡಲ್ಲೇ ನಿಮಗೆ ಗೊತ್ತಾಗುತ್ತೆ ಊರ್ಮಿಳಾಗೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ. ಸೊ ಹೀರೋ ಮನೆಯಿಂದ. ಸೊ ಹಾಗಾಗಿ ಆ ಒಂದು ರಿವೆಂಜ್ಗೋಸ್ಕರ ಅವಳು ಆ ಥರ ಟರ್ನ್ ಆಗಿರ್ತಾಳೆ. ಬಟ್ ಇದರಲ್ಲಿ ಇನ್ನೊಂದು ವಿಷಯ ಏನಂತಂದರೆ ಊರ್ಮಿಳಾ ಕ್ಯಾರೆಕ್ಟ್ರು ಸ್ಟ್ರಾಂಗೆಸ್ಟ್ ಕ್ಯಾರೆಕ್ಟ್ರು. ಅಂದರೆ ಅವಳನ್ನ ಯಾರೂ ಓವರ್ಟೇಕ್ ಮಾಡಬಾರ್ದು, ಆ ಥರ ಒಂದು ಪಾತ್ರ. ತುಂಬ ನಾನಂತೂ ಖುಷಿಪಟ್ಟು ಇಷ್ಟಪಟ್ಟು ಮಾಡಿರೋವಂಥ ಪಾತ್ರ. ಹಾಗೇ ನನ್ನ ಔಟ್ಫಿಟ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ತುಂಬಾ ಏನೋ ವರ್ಕ್ ಮಾಡಿರುವಂಥ ಪಾತ್ರ ಇದು. ಡೆಫಿನೆಟ್ಲಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಅದೇ ರೀತಿ ನೀವು ಹಿಂದೆ ನನ್ನ ಧಾರಾವಾಹಿಗಳಿಗೆಲ್ಲ ಎಷ್ಟು ಪ್ರೀತಿ ತೋರಿಸಿದಿರೋ ಈ ಧಾರಾವಾಹಿಗೂ ಅಷ್ಟೇ ಪ್ರೀತಿ ತೋರಿಸಿ. ನಿಮಗೆ ಈ ಧಾರಾವಾಹಿ ನೀ ಎರಡು ಜೊತೆಯಲ್ಲಿ ಎಂಟರ್ಟೈನ್ ಮಾಡೋದ್ರಲ್ಲಿ ಎಲ್ಲೂ ಮೋಸ ಆಗಲ್ಲ ಅಂತ ನಾನು ಗ್ಯಾರಂಟಿ. ತುಂಬ ಒಳ್ಳೆಯ ಫೀಡ್ಬ್ಯಾಕ್ ಇದೆ. ಬಿಕಾಸ್ ಪ್ರೋಮೋ ಎಲ್ಲ ಒಂದು 4 ಪ್ರೋಮೋ ರಿಲೀಸ್ ಆಗಿದೆ. ಎಲ್ಲ ಪ್ರೋಮೋಸ್ಗೂ ಒಬ್ಬೊಬ್ಬರು ಒಂದೊಂಥರ ಕಮೆಂಟ್ ಹಾಕ್ತಿದ್ದಾರೆ. ಸಾಕಷ್ಟು ದಿನ ಆದಮೇಲೆ ನೀವು ಏನೋ ಕಮ್ಬ್ಯಾಕ್ ಆಗಿದ್ದೀರಾ, ತುಂಬ ಖುಷಿ ಆಗ್ತಿದೆ, ನಿಮ್ಮನ್ನು ಮತ್ತೆ ಸ್ಕ್ರೀನ್ ಮೇಲೆ ನೋಡೋದೇ ಒಂದು ಖುಷಿ ಅಂತ ಕೆಲವರು ಹೇಳ್ತಾರೆ. ಕೆಲವರು ನೆಗೆಟಿವ್ ಪಾತ್ರದಲ್ಲಿ ಬರ್ತಿದ್ದೀರಾ, ನೋಡಬೇಕು ನೀವು ಹೆಂಗೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅಂತ. ಇನ್ನು ಕೆಲವರು ನಿಮ್ಮನ್ನು ಹೀರೋಯಿನ್ ಆಗಿ ನೋಡಿದ್ದೀವಿ, ಹಿಂಗೆ ನೋಡೋದಕ್ಕೆ ಕಷ್ಟ ಆಗ್ತಿದೆ, ಆದರೂ ನೀವು ಆ ಕ್ಯಾರೆಕ್ಟ್ರನ್ನ ತುಂಬ ಚೆನ್ನಾಗಿ ನಿಭಾಯಿಸ್ತೀರಾ ಅಂತ ನಿಮ್ಮೇಲೆ ನಂಬಿಕೆ ಇದೆ ಅಂತೆಲ್ಲ ಸಾಕಷ್ಟು ಜನ ಕಮೆಂಟ್ ಹಾಕ್ತಿದ್ದಾರೆ. ಸೊ ಎಲ್ಲರ ನಂಬಿಕೆಗೂ ನಾವು ಅರ್ಹರಾಗಬೇಕು ಅಂತಂದರೆ ಅದರ ಪಾತ್ರನ ನೋಡಬೇಕು ಅವರು. ಸೊ ಆ ಧಾರಾವಾಹಿನ ನೋಡಿದಾಗ ಮಾತ್ರ ನಮ್ಗೆ ಆ ಫೀಡ್ಬ್ಯಾಕ್ ಮತ್ತೆ ಸಿಗುತ್ತೆ. ಇಲ್ಲ, ಡೆಫಿನೆಟ್ಲಿ. ಯಾಕಂದರೆ ವಿಲನ್ ಕ್ಯಾರೆಕ್ಟ್ರಲ್ಲಿ ನಿಮಗೆ ಸಾಕಷ್ಟು ಒಂದು ಸ್ಪೇಸ್ ಸಿಗುತ್ತೆ. ನಿಮಗೆ ಬೇರೆ ಬೇರೆ ಥರ ಟ್ರೈ ಮಾಡೋದಕ್ಕೆ ಸಿಗುತ್ತೆ. ಅಂದರೆ ಪಾಸಿಟಿವ್ ಪಾತ್ರದಲ್ಲಿ ಸಿಗಲ್ಲ ಅಂತಲ್ಲ. ಸೊ ನೆಗೆಟಿವ್ ಪಾತ್ರದಲ್ಲಿ ನೀವು ಹೆಂಗೆ ಬೇಕಾದರೂ ಆಟ ಆಡ್ಬೋದು. ಸೊ ಹಾಗಾಗಿ ನಾನು ಈ ಪಾತ್ರನ ಅಂದರೆ ಈ ಊರ್ಮಿಳಾ ಪಾತ್ರ ಬಂದು ಯಾರ ಮುಂದೆನೂ ಸೋಲ್ಬಾರ್ದು, ಯಾವಾಗಲೂ ಯಾರು ಇವಳ ಮುಂದೆ ನಿಂತ್ಕೋಬಾರ್ದು, ಮಾತಾಡಬಾರ್ದು, ಸ್ಟ್ರಾಂಗಾಗಿ ಎದುರಿಸುವಂಥ ಪಾತ್ರ ಇದು. ಸೊ ಹಾಗಾಗಿ ಇದು ಏನಾಗಿರುತ್ತೆ, ಹೀರೋ ಎಲ್ಲರೂ ನನ್ನ ಮನೆಯಲ್ಲಿ ನನ್ನ ಮಾತು ಕೇಳ್ತಿರ್ತಾರೆ, ಆದರೆ ಹೀರೋ ಮಾತ್ರ ನನ್ನ ಮಾತು ಕೇಳ್ತಿರಲ್ಲ. ಯಾಕೆ? ಅದಕ್ಕೋಸ್ಕರನೇ ಅವನು ಒಂದು ಲೂಪಲ್ಲಿ ಇಟ್ಕೊಂಡಿರ್ತಾನೆ. ಅವ್ರು ಹೆದರಿಸಿದ್ರೆ ಹೆದರ್ಕೋತಾರೆ ಅಂತ ಹೇಳ್ಬಿಟ್ಟು ಅದನ್ನ ಇಟ್ಕೊಂಡು ಅವನು ಆಟಾಡಿಸ್ತಿರ್ತಾನೆ. ಸೊ ಹಾಗಾಗಿ ಅವನಿಗೂ ನನಗೂ ಟಾಕ್ ಆಫ್ ಆಗುತ್ತೆ. ಮತ್ತು ಹೀರೋಯಿನ್ನು ನೀವು ಪ್ರೋಮೋದಲ್ಲಿ ಏನು ನೋಡ್ತಾ ಇದ್ದೀರಾ, ಅದೇ ಕಾಲೇಜಲ್ಲಿ ನಾನು ಟಾಪರ್ ಆಗಿರ್ತೀನಿ. ಸೊ ಅದನ್ನು ಅವಳು ಬ್ರೇಕ್ ಮಾಡಿ ಓವರ್ಕಮ್ ಮಾಡಿ ಅವಳು ಟಾಪರ್ ಆಗಿರ್ತಾಳೆ ಅನ್ನೋ ಕೋಪಕ್ಕೆ ನಾನೇನು ಅವಳ ಮೇಲೆ ಒಂದು ಸ್ವಲ್ಪ ಸಿಟ್ಟಿರುತ್ತೆ ಅಷ್ಟೇ. ಎಲ್ಲ ಕಡೆನೂ ಒಂದೇ ಥರ ಬರ್ತಾ ಇರೋದ್ರಿಂದ ಇದೊಂದು ಸ್ವಲ್ಪ ಡಿಫ್ರೆಂಟ್ ಶೇಡಲ್ಲಿದೆ. ಅದಕ್ಕೆ ಮೈದನ್ ಟಕ್ ಆಫ್ ಇದೆಯಲ್ಲ, ಅದೊಂಥರ ಡಿಫ್ರೆಂಟೇ. ಸೊ ಹಾಗಾಗಿ ಒಪ್ಕೊಳ್ತಾರೆ ಅನ್ನೋದು ನಂಬಿಕೆ ಇದೆ. ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಲೇಬೇಕು. ಬಿಕಾಸ್ ನಾವು ಹಿಂದೆ ಧರಣಿ ಸರ್ ಜೊತೆ ನಾನು ಹಿಟ್ಲರ್ ಕಲ್ಯಾಣದಲ್ಲೂ ವರ್ಕ್ ಮಾಡಿದ್ದೀನಿ. ಅವರು ಅವಾಗ ಎಪಿಸೋಡ್ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಿದ್ರು. ಈಗ ಅವ್ರದ್ದೇ ಒಂದು ಪ್ರೊಡಕ್ಷನ್ ಇದು. ಸೊ ಅವ್ರ ಜೊತೆಲಿ ವರ್ಕ್ ಮಾಡ್ತಾ ಇರೋದು ಭಾಳ ಖುಷಿ ಇದೆ. ಬಿಕಾಸ್ ಅವರಿಂದ ಕಲಿಯೋದು ತುಂಬ ಇದೆ. ಅಂತರ ಪಾತ್ರ ಮಾಡಿದಾಗಲೂ ತುಂಬಾ ಕಲಿಸಿದ್ರು. ಸೊ ಈಗಲೂ ಅಷ್ಟೇ ಸಾಕಷ್ಟು ಒಂದು ಈ ಪಾತ್ರದ ಮೇಲೆ ತುಂಬ ವರ್ಕ್ ಮಾಡಿದ್ದಾರೆ. ಇದು ಹೀಗೆ ಆಗಬೇಕು ಅಂತೇಳ್ಬಿಟ್ಟು ತುಂಬಾ ಏನು ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ಅಡಾಪ್ಟ್ ಮಾಡಿಕೊಂಡು ನಾನು ಪಾತ್ರ ನಿಭಾಯಿಸ್ತೇನೆ. ಪವನ್, ನೀರಳ ಜೊತೆ ವಿಭಿನ್ನವಾದ ಒಂದು ಶೈಲಿಯ ಧಾರಾವಾಹಿ. ನಿಮ್ಮ ಪಾತ್ರದ ಬಗ್ಗೆ ಒಂದು ಐ ಥಿಂಕ್ ವೆರಿ ಜಾಲಿ ಬಾಯ್ ಕ್ಯಾರೆಕ್ಟರ್ ಅನ್ಕೊಳ್ಳಿ, ಲೈಕ್ ಆ್ಯಕ್ಟರ್, ಹೌ ಯು ಫೀಲ್ ಟು ಪ್ಲೇ ದಿಸ್? ಸೊ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನೀರಲು ಜೊತೆಯಲ್ಲಿ ಕೃಷ್ಣ ಕ್ಯಾರೆಕ್ಟರ್ ಬಂದು ಒಂದು ಜಾಲಿ ಕ್ಯಾರೆಕ್ಟರ್ ಅಂತ ಎಲ್ರಿಗೂ ಗೊತ್ತು. ಬಟ್ ಆ ಕ್ಯಾರೆಕ್ಟರ್ದು ಒಂದು ಮೈನ್ ಶೇಡ್ ಏನು ಅಂದರೆ ದುಡ್ಡಿಗಿಂತ ಸಂಬಂಧಗಳು ಮುಖ್ಯ ಅನ್ನೋದನ್ನು ಅವ್ರ ಮನೆಯವ್ರಿಗೆ ಆಗಲಿ ಎಲ್ರಿಗೂ ಅವನು ಅದನ್ನೇ ಪ್ರೀಚ್ ಮಾಡ್ತಾ ಇರೋದು. ಸೊ ಎಲ್ರಿಗೂ ಅದನ್ನೇ ನಂಬೋ ಹಾಗೆ ಆ್ಯಂಡ್ ಅರ್ಥ ಮಾಡಿಸೋದು ಅವನೊಂದು ಕ್ಯಾರೆಕ್ಟರ್. ಈ ಅರ್ಥ ಮಾಡಿಸೋದನ್ನು ಅವನು ಹೇಗೆ ಅರ್ಥ ಮಾಡಿಸ್ತಾನೆ ಅನ್ನೋದೇ ಕಥೆಯ ಟ್ವಿಸ್ಟ್ ಥರ ಮತ್ತೆ ಮತ್ತೆ ಬಂದು ಹೋಗುತ್ತೆ. ಕೆಲವು ಸತಿ ಒಂದು ಟಕ್ಕರ್ ಕೊಡೋ ಮಾತಿರ್ಬೋದು, ಕೆಲವು ಸತಿ ಕೌಂಟ್ರ್ ಕೊಡೋ ಆಗಿರ್ಬೋದು, ಕೆಲವು ಸತಿ ಪ್ರೀತಿಯಿಂದ ಇರ್ಬೋದು, ಕೆಲವು ಸತಿ ಹಾಡು ಹೇಳಿ ಇರ್ಬೋದು, ಈ ಥರ ಹೋಗುತ್ತೆ. ಒಂದು ಜಾಲಿ ಕ್ಯಾರೆಕ್ಟರ್ ಆ್ಯಂಡ್ ಸ್ಪಾಂಟೇನಿಟಿ ಇರೋ ಕ್ಯಾರೆಕ್ಟರ್. ನನ್ನ ಹೆಸರು ಪವನ್ ರವೀಂದ್ರ ಅಂತ. ನನ್ನ ಮೂಲ ಬೆಂಗಳೂರೇ, ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ನಾನು ಇಂಜಿನಿಯರಿಂಗ್ ಮುಗಿಸಿ ಮಾಡ್ಲಿಂಗ್ ಮಾಡಬೇಕಾದ್ರೆ
ನ್ಯೂಸ್ ಪೇಪರಲ್ಲಿ ನಂದೊಂದು ಲೈಫ್ ಸೈಜ್ ಫೋಟೋ, ಒಂದು ಫುಲ್ ಪೇಜ್ ಫೋಟೋ ಒಂದು ಹಾಕಿ ನಮ್ಮೂರು ಹುಡುಗ ಅಂತ ಒಂದು ಸೆಕೆಂಡ್ ಪ್ಲೇಸ್ ಬಂದಿದೆ ನಾನು ಪ್ರಸಾದ್ ಬಿಡಪ್ಪ ಮಾಡಲಿಂಗ್ ಏಜೆನ್ಸಿಲಿ. ಅದರಿಂದ ನೋಡಿ ಸುವರ್ಣ ಅಲ್ಲಿ ನನಗೆ ಕರೆ ಮಾಡಿ ವಿನುಬಂಜ ಸರ್ ಫಸ್ಟ್ ಪ್ರಾಜೆಕ್ಟ್ ಜಾನಕಿ ರಾಘವಾಲಿ ನೀವು ಹೀರೋ ಆಗಿ ಮಾಡಬೇಕು ಅಂತ, ಅಭಿನಯಿಸಬೇಕು ಅಂತ ಕೇಳಿದರು. ನನಗೆ ಆ್ಯಕ್ಟಿಂಗೇ ಬರೋದಿಲ್ಲ, ನಾನು ಬರೀ ಮಾಡ್ಲಿಂಗೇ ಮಾಡಿರೋದು ಅಂತ ಹೇಳಿದ್ದಕ್ಕೆ ನನ್ನ ಕರ್ಕೊಂಡೋಗಿ ಒಂದು ಮಾಕ್ ವರ್ಕ್ಶಾಪ್ ಥರ ಮಾಡಿ ಒಂದು 1 ಮಂತ್ ಪ್ರಾಕ್ಟೀಸ್ ಥರ ಕೊಟ್ಟು ನನಗೆ ಒಂದು ಪರಿಚಯ ಮಾಡಿದ್ದು, ಈ ಇಂಡಸ್ಟ್ರಿಗೆ ಪರಿಚಯ ಮಾಡಿದ್ದೆ ಸುವರ್ಣ ಮತ್ತು ವಿನುಬಳಂಜ ಸರ್. ಅಲ್ಲಿಂದ ಜರ್ನಿ ಹ್ಯಾಸ್ ಬಿನ್ ಅಮೇಝಿಂಗ್. ನಾನು ಕನ್ನಡದಲ್ಲಿ ಹಲವಾರು ಎಲ್ಲ ವಾಹಿನಿಯಲ್ಲೂ ಕೆಲಸ ಮಾಡಿದ್ದೀನಿ. ಕಲರ್ಸಲ್ಲಿ ಮಾಡಿದ್ದೀನಿ, ಉದಯಾಲ್ ಮಾಡಿದ್ದೀನಿ. ಅಲ್ಲದೆ ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಧಾರಾವಾಹಿ ಅಂತ ನನ್ನ ಬೇರೆ ಭಾಷೆಯಲ್ಲೂ ನನ್ನ ಕರೆದು ನಾನು ಅಲ್ಲೂ ಹೋಗಿ ಅಭಿನಯಿಸಿದ್ದೀನಿ. ಈಗ ಮತ್ತೆ ಇವಾಗ ಈ ಒಂದು ಲಾಂಗ್ ಜರ್ನಿಲಿ ನನಗೆ ಫಸ್ಟ್ ಒಂದು ಆಪರ್ಚುನಿಟಿ ಕೊಟ್ಟ ಸ್ಟಾರ್ ಸುವರ್ಣ ಅಲ್ಲಿ ನಾನು ಮತ್ತೆ ಬಂದು ಈಗ ನೀರು ಜೊತೆಯಲ್ಲಿ ಧಾರಾವಾಹಿಲಿ ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ. ಈ ಸತಿ ಅವಕಾಶ ಬಂದು ನಾನು ವಾಪಸ್ ಬೆಂಗಳೂರಲ್ಲಿದ್ದೀನಿ ಅಂತ ಹೇಳಿ ನಾನು ಹೊಸ ಧಾರಾವಾಹಿಗಳಿಗೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಇಲ್ಲಿರೋ ಮ್ಯಾನೇಜರ್ಗಳು ಗೊತ್ತಿರೋರು, ಯಾಕಂದರೆ ಒಂದು 5 ವರ್ಷದ ಪರಿಚಯ ಅಲ್ಲ ಎಲ್ರಿಗೂ. ಈ ಥರ ನಾನು ವಾಪಸ್ ಬಂದು ನೋಡ್ತಾ ಇದ್ದೀನಿ, ಏನಾದರೂ ಇದ್ದರೆ ಆಡಿಷನ್ಗಳು ಹೇಳಿ ಅಂತ ಕೇಳಿದಾಗ ನನಗೆ ಚಾನಲಿಂದ ಶಿಲ್ಪಾ ಮ್ಯಾಮ್ ಫೋನ್ ಮಾಡಿ ಈ ಥರ ಒಂದು ಧಾರಾವಾಹಿ ಇದೆ, ನೀನೊಂದು ಸ್ವಲ್ಪ ದಿನ ಕಾಯಬೇಕಿದ್ದಕ್ಕೆ, ಇಮ್ಮಿಡಿಯೇಟಾಗೆಲ್ಲ ಆಗೋದಿಲ್ಲ, ನೀನು ಅದಕ್ಕೊಂದು ಆಡಿಷನ್ ಕೊಡು, ಅದು ಹೇಗೆ ಬರುತ್ತೆ ಅಂತ ನೋಡಿ ಅದು ನಿನಗೆ ಸೂಟ್ ಆಗುತ್ತೆ ಅಂದರೆ ಕೊಡ್ತೀನಿ. ಯಾಕಂದರೆ ಆ ಒಂದು ಕ್ಯಾರೆಕ್ಟ್ರಿಗೆ ನಾನು ಯಾರನ್ನೂ ಹಾಕೋದಕ್ಕಾಗೋದಿಲ್ಲ, ಆ್ಯಂಡ್ ನಿನ್ಗೆ ಗೊತ್ತು ಅಂತಲೂ ನೀನು ಹಾಕೋದಕ್ಕಾಗೋದಿಲ್ಲ. ಅದು ಸೂಟ್ ಆಗುತ್ತೆ ಅಂದರೆ ಮಾತ್ರ ವರ್ಕ್ ಆಗುತ್ತೆ, ಈಗಲೇ ಹೇಳ್ಬಿಡ್ತೀನಿ. ಇಲ್ಲಾಂದರೆ ನೋಡುವ ಮುಂದೆ ಯಾವುದಾದ್ರೂ ಬಂದಾಗ ನಾನು ನಿನಗೊಂದು ಆಫರ್ ಥರ ಕೊಡ್ತೀನಿ ಅಂತ. ಬಟ್ ನಾನು ಅದರಲ್ಲಿ ಅಭಿನಯಿಸಿದ ಮೇಲೆ ಅವ್ರು ಫೋನ್ ಮಾಡಿ ನನಗೆ ನೀನೇ ಬೇಕು, ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಸಿಗ್ತಾಯಿದ್ದಾರೆ, ಸೊ ನನಗೆ ನೀನೇ ಬೇಕು ಮಾಡು ಅಂತ ಹೇಳಿದ್ದು. ಈ ಥರ ಈ ಒಂದು ಅವಕಾಶ ಕೇಳ್ಕೊಂಡು ಹೋಗಿ ಒಂದು ಅವಕಾಶ ಕೊಡ್ತೀನಿ ನೋಡು ಅಂತ ಹೇಳಿ ಆ ಅವಕಾಶನ ಹಿಡಿದು ಡಾಮಿನೇಟ್ ಮಾಡಿದ್ಮೇಲೆ ಅವರು ಡನ್ ನೀನೇ ಬೇಕು ಅಂತ ಫಿಕ್ಸ್ ಆಗಿದ್ದು. ಸೊ ನೀವು ಬೇರೆ ಭಾಷೆನ ಮಾಡಿದ್ದೀರ, ಕೆಲವೊಂದು ಪಾಠಗಳು ಮಾಡಿದ್ದೀರ, ಆ ಪಾತ್ರಕ್ಕೆ ಏನು ಚಾಲೆಂಜಿಂಗ್ ಅನ್ನಿಸ್ತು? ಸೊ ನಾನು ಇಲ್ಲಿವರೆಗೂ ಮಾಡಿರೋ ಎಲ್ಲ ಪಾತ್ರದಲ್ಲೂ ನಾನೊಂದು ಶ್ರೀಮಂತ ಹುಡುಗಿ ಒಂದು ಸ್ವಲ್ಪ ಬೇರೆ ಒಂದು ಪ್ರಾಬ್ಲಮಲ್ಲಿರ್ತಾಳೆ, ಅವಳಿಗೆ ಸಪೋರ್ಟ್ ಮಾಡೋ ಹಾಗೆ ಒಂದು ಹುಡುಗ ಬಂದು ಒಂದು ಬಿಸ್ನೆಸ್ ಮ್ಯಾಗ್ನೆಟ್ಟು, ದೊಡ್ಡ ಕಾರಲ್ಲಿ ಬರೋದು, ಸೂಟು, ಯಾವಾಗಲೂ ಈ ಥರ. ಬಟ್ ಈ ಕ್ಯಾರೆಕ್ಟ್ರಲ್ಲಿ ಇವನು 50 ರೂಪಾಯಿನೂ ನೋಡಿದ್ರೆ ಒಂದು ಸತಿ ನೋಡ್ತಾನೆ, ಅಯ್ಯೋ 50 ರೂಪಾಯಿ ಬಿದ್ದಿದೆಯಾ ಅಲ್ಲಿ ಅಂತ, ಆ ಥರ ಒಂದು ಕ್ಯಾರೆಕ್ಟರ್. ಸೊ ದುಡ್ಡು ಅವನಿಗೆ ಅವನ ಹತ್ರ ಇಲ್ಲ, ಸೊ ಅವನಿಗೆ ತುಂಬ ಇಂಪಾರ್ಟೆಂಟು. ಆದರೆ ಅಟ್ ದ ಸೇಮ್ ಟೈಮ್ ಇಲ್ಲಿ ಬೇರೆ ಯಾರಿಗೂ ಸಹಾಯ ಮಾಡಬೇಕು, ಇಲ್ಲಿ ನನಗೆ 1 ಕೋಟಿ ಸಿಗ್ತಾ ಇದೆ ಅಂದರೆ ಒಂದು ಸಹಾಯ ಮಾಡೋವಂಥ ಕ್ಯಾರೆಕ್ಟ್ರು. ಸೊ ಈ ಒಂದು ಡಿಫ್ರೆನ್ಸ್ ಇದೇ ಒಂದು ದೊಡ್ಡ ಕ್ಯಾಚ್ ಅಂತ ಹೇಳ್ಬೋದು ನಾನು ಬೇರೆ ಕ್ಯಾರೆಕ್ಟರ್ಗಳಿಗೂ ಈ ಕ್ಯಾರೆಕ್ಟರ್ಗಳಿಗೂ. ನಿಮ್ಮ ಕ್ಯಾರೆಕ್ಟರ್ ಯಾವ ಥರ ಕಾಮಿಡಿ ಆಗಿ ಹೋಗುತ್ತಾ ಅಥವಾ ಸೀರಿಯಸ್ ಆಗಿರುತ್ತೆ? ನನ್ನ ಕ್ಯಾರೆಕ್ಟರ್ ಬಂದು ತುಂಬ ರಿಯಲಿಸ್ಟಿಕ್ ಆಗಿ ಹೋಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ನು ಇವಾಗ ಮನೇಲಿ ಕೂತ ಅಂದರೆ ಅವ್ನ ಮನೇಲಿ ಒಂದು ನಮಗೆ ಶೂಟಿಂಗ್ ನಡೀತಾ ಇದೆ, ಒಂದು ಸ್ವಲ್ಪ ಸ್ಟಿಫಾಗಿ ಕೂಡಬೇಕು, ಚೆನ್ನಾಗಿ ಕೂರಬೇಕು ಅಂತ ಕೂರೋ ಕ್ಯಾರೆಕ್ಟರ್ ಅಲ್ಲ. ಅವ್ನ ಪಾಡಿಗೆ ಅವ್ನು ಮಲ್ಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡು ಆಟ ಆಡ್ಕೊಂಡಿರೋಂಥ ಕ್ಯಾರೆಕ್ಟ್ರು. ಅಟ್ ದ ಸೇಮ್ ಟೈಮ್ ಸೀರಿಯಸ್ ಆಗಬೇಕಾದ್ರೆ ಸೀರಿಯಸ್ ಆಗಿದೆ, ಬಟ್ ಏನನ್ನು ತುಂಬ ಮನಸ್ಸಿಗೆ ಹಚ್ಕೊಂಡು ಬೇರೆಯವ್ರನ್ನ ನೋವಿಸೋವಂಥ ಕೆಲಸ ಮಾಡೋವಂಥ ಕ್ಯಾರೆಕ್ಟರ್ ಅಲ್ಲ.